ಹಲೋ ಡಿಯರ್ ಫ್ರೆಂಡ್ಸ್, ನಾವು ರಾತ್ರಿ ಮಲ್ಕೊಂಡಾಗ ನಮ್ಮ ಸಬ್ಕಾನ್ಷಿಯಸ್ ಮೈಂಡಲ್ಲಿ ಏನೆಲ್ಲ ನಡೀತಾ ಇರುತ್ತೆ, ನಮ್ಮ ಸೋಲ್, ನಮ್ಮ ಆತ್ಮ ಏನಿದೆಯಲ್ಲ ಅದೇನು ಮಾಡ್ತಾ ಇರುತ್ತೆ ನಾವು ರಾತ್ರಿ ಮಲ್ಕೊಂಡಾಗ. ಇವನ್ನೆಲ್ಲ ನಾವು ಯಾಕೆ ತಿಳ್ಕೊಳ್ಬೇಕು? ಇದಕ್ಕೂ ನಮ್ಮ ಮ್ಯಾನಿಫೆಸ್ಟೇಷನ್ ಜರ್ನಿಗೂ ಏನಾದರೂ ಸಂಬಂಧ ಇದೆಯಾ? ಇದಕ್ಕೂ ನಾವು ದಿನನಿತ್ಯ ಏನು ಫೀಲ್ ಮಾಡ್ತೀವಲ್ಲ, ಪಾಸಿಟಿವ್ ಇರಲಿ, ನೆಗೆಟಿವ್ ಇರಲಿ, ಭಯ ಇರಲಿ, ಧೈರ್ಯ ಇರಲಿ, ಸೊ ಇವೆಲ್ಲದಕ್ಕೂ ಏನಾದರೂ ಸಂಬಂಧ ಇದೆಯಾ? ಸೊ ಅವೆಲ್ಲವನ್ನ ಇವತ್ತಿನ ವಿಡಿಯೋದಲ್ಲಿ ತಿಳ್ಕೊಳ್ಳೋಣ. ಅದಕ್ಕಿಂತ ಮುಂಚೆ ನನ್ನ ಹೆಸರು ಸಂಜನಾ, ಐ ಆಮ್ ಅ ಲೈಫ್ ಕೋಚ್ ಆ್ಯಂಡ್ ಹೀಲರ್. ನಿಮ್ಮೆಲ್ಲರಿಗೂ ಬಿಲೀವ್ ಅಚೀವ್ ಟಿವಿ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಪ್ರೀತಿಯ ಸ್ವಾಗತ. ನಿಮ್ಮೆಲ್ಲರ ಪ್ರೀತಿಗೆ, ಕಾನ್ಸ್ಟೆಂಟ್ ಸಪೋರ್ಟ್ಗೆ ತುಂಬ ಥ್ಯಾಂಕ್ಸ್. ಯಾರೆಲ್ಲೇನು ಸಬ್ಸ್ಕ್ರೈಬ್ ಆಗದೆ ವಿಡಿಯೋ ನೋಡ್ತಾ ಇದ್ರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕನ್ ಕೂಡ ಪ್ರೆಸ್ ಮಾಡಿ. ಸೊ ಇವತ್ತಿನ ವಿಡಿಯೋ ಸ್ಟಾರ್ಟ್ ಮಾಡೋಣ. ಲೆಟ್ಸ್ ಗೆಟ್. ರಾತ್ರಿ ಮಲ್ಕೊಂಡಾಗ ನಮ್ಮ ಸೋಲ್ ಏನಿರುತ್ತಲ್ಲ ಅದು ಹೈಯರ್ ಲೆವೆಲ್ ಆಫ್ ಕಾನ್ಷಿಯಸ್ನೆಸ್ಗೆ ಹೋಗುತ್ತೆ, ಅಥವಾ ಸೊ ಒಂದು ರೀತಿ ವಿಶ್ಲೇಷಣೆ ನಡೀತಾ ಇರುತ್ತೆ. ಇಡೀ ದಿನದಲ್ಲಿ ಏನೆಲ್ಲ ಆಯಿತು, ಏನೆಲ್ಲ ಆಗಿಲ್ಲ, ಏನೆಲ್ಲ ನಾನು ಫೀಲ್ ಮಾಡಿದೆ ಅಂತ. ಸೊ ಇದೇ ರೀತಿ ಇದೊಂದು ಬೇಸಿಸ್ ಮೇಲೆ, ಇವತ್ತು ಇಡೀ ದಿನ ಏನಾಯಿತು ಅನ್ನೋದ್ರ ಬೇಸಿಸ್ ಮೇಲೆ ನೆಕ್ಸ್ಟ್ ಡೇನ ಕ್ರಿಯೇಟ್ ಮಾಡುತ್ತೆ. ಸೊ ನಿಮಗೆ ಎಷ್ಟೋ ಸಲ ಅನ್ಸಿರುತ್ತೆ, ಬೆಳಗ್ಗೆ ಹೇಳ್ತಾನೆ ಒಂದು ರೀತಿ ನೆಗೆಟಿವ್ ಮೂಡಲ್ಲಿ ಹೇಳೋದು, ಅಥವಾ ಸುಸ್ತಾಗೋದು, ಹೇಳೋದೇ ಬೇಡ ಅನ್ಸೋದು, ಆಂಕ್ಷಿಯಸ್ ಫೀಲ್ ಆಗೋದು ಆಗ್ತಾ ಇರುತ್ತೆ. ಹೌದಾ? ಯಾಕೆ? ಇದ್ರ ರೀಸನ್ ನೋಡಿದಾಗ ನಾವು ಹಿಂದಿನ ರಾತ್ರಿ ಮಲಗಬೇಕಾದ್ರೆ ಒಂದು ಒಳ್ಳೆಯ ಆಲೋಚನೆಯನ್ನು ಇಟ್ಕೊಂಡು ನಾವು ಮಲಗಿರಲ್ಲ. ಬದಲಾಗೇನು ಏನೆಲ್ಲ ಟೆನ್ಷನ್ ಇತ್ತು, ಏನೆಲ್ಲ ನೆಗೆಟಿವ್ ಎಮೋಷನ್ಸ್ ಆಯಿತು, ಅಥವಾ ಏನೆಲ್ಲ ವರ್ಕ್ ಆಗಲಿಲ್ಲ, ಯಾವುದೆಲ್ಲ ಕೆಲಸ ಆಗಿಲ್ಲ, ಇನ್ನು ಆಗಬೇಕು, ಇದೇ ರೀತಿ ಮೆಮರಿಯನ್ನು ಕ್ಯಾರಿ ಮಾಡ್ಕೊಂಡು ಮಲಗಿದಾಗ ಏನಾಗುತ್ತೆ, ನಮ್ಮ ಸೋಲ್ ಏನೆಲ್ಲ ನಡೆದಿದೆ ಅದರ ಬೇಸಿಸ್ ಮೇಲೆ ಒಂದು ಬ್ರ್ಯಾಂಡ್ ನ್ಯೂ ದಿನವನ್ನು ಕ್ರಿಯೇಟ್ ಮಾಡಿ ತಂದುಕೊಡುತ್ತೆ. ಆದರೆ ಇದೇ ರೀತಿ ನಡೀತಾ ಹೋದರೆ ನಮ್ಮ ಮ್ಯಾನಿಫೆಸ್ಟೇಷನ್ ಗತಿ ಏನು, ಅಥವಾ ನಮ್ಮ ಪಾಸಿಟಿವಿಟಿ ಅಥವಾ ನಾವು ಪಾಸಿಟಿವ್ ಫೀಲ್ ಮಾಡ್ತೀವಲ್ಲ ಅದ್ರ ಗತಿ ಏನು? ಹೌದಾ? ಈಗ ಹಾಗಾದರೆ ರಾತ್ರಿ ಮಲಗಬೇಕಾದ್ರೆ ಹೇಗೂ ನೀವು ಸೋಲ್ಗೆ ನಿಮ್ಮ ಇಡೀ ದಿನದ ರಿಪೋರ್ಟ್ ಒಪ್ಪಿಸ್ತಾ ಇದ್ದೀರಾ. ಹೌದಾ? ಸೋಲ್ಗೆ ನೀವು ನೆಕ್ಸ್ಟ್ ಡೇ ಬ್ರ್ಯಾಂಡ್ ನ್ಯೂ ಡೇನ ಕ್ರಿಯೇಟ್ ಮಾಡಿ ನಿಮಗೆ ಕೊಡುತ್ತೆ. ಆದರೆ ಆ ರಿಪೋರ್ಟಲ್ಲಿ ಒಳ್ಳೊಳ್ಳೆ ವಿಷಯಗಳಿದ್ರೆ ಏನು ಮಾಡುತ್ತೆ, ನಿಮ್ಮ ಸೋಲ್ ಆ ಒಳ್ಳೆಯ ವಿಷಯಗಳ ಬೇಸಿಸ್ ಮೇಲೆ ಒಂದು ಬ್ರ್ಯಾಂಡ್ ನ್ಯೂ ಡೇನ ಕ್ರಿಯೇಟ್ ಮಾಡಿ ರಾತ್ರಿ ಮಲಗುವಾಗ ನೀವು ಈ ಒಂದು ಕೆಲಸ ಮಾಡಿದ್ದೆ ಆದರೆ ನಿಮ್ಮ ಲೈಫ್ನಿಂದ ಸ್ಟ್ರಗಲ್ ಮಾಯ ಆಗ್ತಾ ಹೋಗುತ್ತೆ. ಮ್ಯಾನಿಫೆಸ್ಟೇಷನ್ಗೆ ನೀವು ಎಷ್ಟು ದಿವಸ ಏನೆಲ್ಲ ಕಷ್ಟಪಡ್ತಾ ಇದ್ರಿ, ಅಥವಾ ಒಂದು ರೀತಿ ಬ್ಲಾಕೇಜ್, ಡಿಲೇ ಆಗೋದೇನಾಗ್ತಾ ಇತ್ತಲ್ಲ, ಸೊ ಅವೆಲ್ಲ ಕೂಡ ಮಾಯ ಆಗ್ತಾ ಹೋಗುತ್ತೆ. ಯಾಕೆ ಅಂದರೆ ನಮ್ಮ ಸೋಲ್ ಯಾವಾಗ ಹೈಯರ್ ಲೆವೆಲ್ ಆಫ್ ಕಾನ್ಷಿಯಸ್ನೆಸ್ಗೆ ರೀಚ್ ಆಗುತ್ತೆ, ನಮ್ಮ ಯೂನಿವರ್ಸ್ಗೆ ಆಬ್ವಿಯಸ್ಲಿ ನಮ್ಮ ಸೋಲ್ ಹತ್ರ. ಹೌದಾ? ಈಗ ನಿಮ್ಮ ಲೈಫ್ನಲ್ಲಿ ಯಾವುದೇ ಸ್ಟ್ರಗಲ್ ಇರಲಿ, ಯಾವುದೇ ರೀತಿಯ ಒಂದು ನೆಗೆಟಿವಿಟಿ ಕಾಡ್ತಾ ಇರಲಿ, ಅದಕ್ಕೆ ಆನ್ಸರ್ ಗೊತ್ತಿರೋದು ನಿಮ್ಮ ಯೂನಿವರ್ಸಿಗೆ ಮಾತ್ರ. ಆದರೆ ಯೂನಿವರ್ಸ್ ನಮಗೆ ಹೆಲ್ಪ್ ಮಾಡಲಿಕ್ಕೆ ರೆಡಿ ಇರುತ್ತೆ, ನಮ್ಮ ಸೋಲ್ನಲ್ಲಿ ಎಲ್ಲ ಇನ್ಫಾರ್ಮೇಷನ್ ಇರುತ್ತೆ, ಆದರೆ ನಾವು ಕನೆಕ್ಟ್ ಆಗಲಿಕ್ಕೆ ಆಗ್ತಾ ಇರಲ್ಲ. ಯಾಕೆ? ನಮ್ಮ ಸಬ್ಕಾನ್ಷಿಯಸ್ ಮೈಂಡಲ್ಲಿ ಒಳ್ಳೆಯ ವಿಚಾರಗಳಿಗಿಂತ ಏನೆಲ್ಲ ಕೆಟ್ಟದಾಯಿತು ಅನ್ನೋದ್ರ ಮೆಮರಿನೇ ಇರುತ್ತೆ. ಹೌದಾ? ಈಗ ಹಾಗಾದರೆ ಹೇಗೂ ನಾವು ರಾತ್ರಿ ಮಲಗಿದಾಗ ನಮ್ಮ ಸೋಲ್ ಹೈಯರ್ ವೈಬ್ರೇಷನ್ನಲ್ಲಿರುತ್ತೆ, ಹೈಯರ್ ಕಾನ್ಷಿಯಸ್ನೆಸ್ಸಲ್ಲಿರುತ್ತೆ, ಆಗ ನಮ್ಮ ಯೂನಿವರ್ಸ್ ಜೊತೆ ಕನೆಕ್ಟ್ ಆಗಿರುತ್ತೆ. ಅದರಲ್ಲಿರುವಂಥ ಇನ್ಫಾರ್ಮೇಷನ್ನ, ಒಳ್ಳೆಯ ಇನ್ಫಾರ್ಮೇಷನ್ನ ನಿಮ್ಮ ಸಬ್ಕಾನ್ಷಿಯಸ್ ಮೈಂಡ್ ಏನಾದರೂ ರಿಸೀವ್ ಮಾಡ್ತು ಅಂತ ಅಂದರೆ ಆರಾಮಾಗಿ ನೀವು ಮ್ಯಾನಿಫೆಸ್ಟ್ ಮಾಡ್ಬೋದು. ಹೇಗೆ? ರಾತ್ರಿ ಮಲಗೋಗಿಂತ ಮುಂಚೆ ನಿಮ್ಮ ಸಬ್ಕಾನ್ಷಿಯಸ್ ಮೈಂಡಲ್ಲಿ ಒಳ್ಳೊಳ್ಳೆ ವಿಚಾರಗಳನ್ನು ತುಂಬಿದ್ರಿ ಅಂತ ಅಂದರೆ, ಅಥವಾ ನಿಮ್ಮ ಆಸೆಗಳೇನು, ನಿಮ್ಮ ಕನಸುಗಳೇನು, ನಿಮ್ಮ ಗುರಿಗಳೇನು, ಅವೆಲ್ಲದ್ರ ಬಗ್ಗೆ ಒಂದು ಪಾಸಿಟಿವ್ ಎಮೋಷನ್ಸ್ನ ತುಂಬಿದ್ರಿ ಅಂತ ಅಂದರೆ ಡೈರೆಕ್ಟಾಗಿ ನಿಮ್ಮ ಸಬ್ಕಾನ್ಷಿಯಸ್ ಮೈಂಡಲ್ಲಿ ಏನೆಲ್ಲ ತುಂಬಿರುತ್ತೆ ಅದೇ ನಿಮ್ಮ ಸೋಲ್ಗೆ ಕನೆಕ್ಟ್ ಆಗುತ್ತೆ. ಆ ಸೋಲ್ ಏನು ಮಾಡುತ್ತೆ, ಸಬ್ಕಾನ್ಷಿಯಸ್ ಮೈಂಡಲ್ಲಿ ಏನೆಲ್ಲ ಇದೆ ಅದರ ಬೇಸಿಸ್ ಮೇಲೆ ಒಂದು ಹೊಸ ದಿನನ ಕ್ರಿಯೇಟ್ ಮಾಡಿ ತಂದುಕೊಡುತ್ತೆ. ಇದೇ ಒಂದು ನಿಮ್ಮ ಸಬ್ಕಾನ್ಷಿಯಸ್ ಮೈಂಡಲ್ಲಿ ನಿಮ್ಮ ಗುರಿಗಳ ಬಗ್ಗೆ ರೈಟ್ ಪ್ರೋಗ್ರಾಮಿಂಗ್ ಇದ್ದಾಗ, ನಿಮ್ಮ ಆಸೆಗಳೇನು, ಅಥವಾ ನೀವು ಏನು ಇಮೋಷನ್ನ ಫೀಲ್ ಮಾಡಲಿಕ್ಕೆ ಇಷ್ಟಪಡ್ತೀರಾ ಅನ್ನೋದನ್ನ ರೈಟ್ ವೇಯಲ್ಲಿ ನೀವು ಪ್ರೋಗ್ರಾಮ್ ಮಾಡಿದ್ರಿ ಅಂತ ಅಂದರೆ ನಿಮ್ಮ ಸಬ್ಕಾನ್ಷಿಯಸ್ ಮೈಂಡ್ ಈಸಿಯಾಗಿ ನಿಮ್ಮ ಸೋಲ್ ಜೊತೆ ಕನೆಕ್ಟ್ ಆಗಿ ಬ್ಯೂಟಿಫುಲ್ ಆಗಿ ಮ್ಯಾನಿಫೆಸ್ಟ್ ಮಾಡಲಿಕ್ಕೆ ಹೆಲ್ಪ್ ಮಾಡುತ್ತೆ. ಹೌದು, ರಾತ್ರಿ ಮಲಗೋಗಿಂತ ಮುಂಚೆ ಹಾಗಾದರೆ ನಮ್ಮ ಸಬ್ಕಾನ್ಷಿಯಸ್ ಮೈಂಡಲ್ಲಿ ಇವೆಲ್ಲ ವಿಷಯಗಳನ್ನು ತುಂಬೋದಾದರೂ ಹೇಗೆ? ನಿಮ್ಮ ಸಬ್ಕಾನ್ಷಿಯಸ್ ಮೈಂಡ್ನ ರೈಟ್ ವೇಯಲ್ಲಿ ಪ್ರೋಗ್ರಾಮ್ ಮಾಡಿ ನಿಮ್ಮ ಜೊತೆ ನೀವು ಕನೆಕ್ಟ್ ಆಗಿ ಬ್ಯೂಟಿಫುಲ್ ಆದ ಲೈಫ್ನ ಮ್ಯಾನಿಫೆಸ್ಟ್ ಮಾಡಲು ರೆಡಿ ಇದ್ದೀರಾ? ಹಾಗಾದರೆ ಇದೇ ಶುಕ್ರವಾರದಿಂದ DDM, ಡೈಲಿ ಡೋಸ್ ಆಫ್ ಮ್ಯಾಜಿಕ್ ಸ್ಟಾರ್ಟ್ ಆಗ್ತಾ ಇದೆ. DDM, ಡೈಲಿ ಡೋಸ್ ಆಫ್ ಮ್ಯಾಜಿಕ್ 1 ತಿಂಗಳ 30 ದಿನಗಳ ಕ್ಲಾಸ್ ಇದು. ಸೊ ಇದು ಝೂಮ್ ಆ್ಯಪ್ ಮುಖಾಂತರ ನಡೆಸುವಂಥ ಕ್ಲಾಸ್, ಆನ್ಲೈನ್ ಸೆಷನ್ ಆಗಿರುತ್ತೆ. ಯಾರಿಗೆಲ್ಲ ಇಂಟ್ರೆಸ್ಟ್ ಇದೆ ಸ್ಕ್ರೀನ್ ಮೇಲೆ ಕಾಣ್ತಾ ಇರುವಂತಹ ನಂಬರ್ಗೆ ನೀವು ವಾಟ್ಸ್ಆ್ಯಪ್ ಮಾಡ್ಬೋದು. ಲಾಸ್ಟ್ ಮೊಮೆಂಟ್ ರಿಜಿಸ್ಟ್ರೇಷನ್ನ ಅವಾಯ್ಡ್ ಮಾಡಿ. ಯಾರಿಗೆಲ್ಲ ಇಂಟ್ರೆಸ್ಟ್ ಇದೆ ಈಗಲೇ ನೀವು ಜಾಯ್ನ್ ಆಗ್ಬೋದು. ಎಲ್ಲರಿಗೂ ಒಳ್ಳೆಯದಾಗಲಿ. ಮೀಟ್ ಯು ಆಲ್ ಇನ್ DDM. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಥ್ಯಾಂಕ್ ಯು ಸೋ ಮಚ್.